ಅಂದು ಭಾನುವಾರ 23/3/2025 ಬೆಂಗಳೂರಿನ ಆನೇಕಲ್ ತಾಲೂಕಿನಲ್ಲಿ ಏನಾಯಿತು? ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಉಸ್ಕೂರಿನ ಮದ್ದೂರಮ್ಮನ ದೇವಸ್ಥಾನಕ್ಕೆ ಬಂದಿದ್ದೀನಿ ದರ್ಶನ ಮಾಡಲಿಕ್ಕೆ. ಯಾಕಂದರೆ ಇಲ್ಲಿ ಕಳೆದ ಒಂದು ವಾರದಿಂದ ಇಲ್ಲಿ ಜಾತ್ರೆ ನಡೀತಾ ಇದೆ. ನಾನು ಇಲ್ಲಿಂದ ಓಡಾಡ್ತಿದ್ದೆ, ಬಟ್ ಹೋಗಿ ದರ್ಶನ ಮಾಡೋಕ್ಕಾಗಲಿಲ್ಲ. ಇವಾಗ ಹೋಗ್ತಾ ಇದ್ದೀನಿ. ಮತ್ತು ಇದ್ರ ಬಗ್ಗೆ ಒಂದು ಕಥೆನೇ ಇದೆ. ಯಾಕಂದರೆ ಇಲ್ಲಿ ನಡೀತಕ್ಕಂಥ ತೇರಲ್ಲಿ ಅಂದರೆ ದೊಡ್ಡದ ಒಂದು ವಿಶ್ವದ ಅತಿ ದೊಡ್ಡ ತೇರು ಇಲ್ಲಿ ಉರುಳಿ ಬಿದ್ದಿದೆ. ಅದ್ರ ಬಗ್ಗೆನೂ ಕೂಡ ಮಾತಾಡೋಣ. ಬನ್ನಿ ಇವಾಗ ಹೋಗಿ ದರ್ಶನ ಮಾಡೋಣ. ಕರ್ನಾಟಕದ ಬೆಂಗಳೂರಿನ ಆನೇಕಲ್ ತಾಲೂಕಿನ ಉಸ್ಕೂರಿನಲ್ಲಿರುವ ಮದ್ದೂರಮ್ಮ ದೇವಾಲಯಕ್ಕೆ 1000 ವರ್ಷಗಳ ಇತಿಹಾಸವಿದೆ. ಇದನ್ನು 1000 ವರ್ಷಗಳ ಹಿಂದೆ ಚೋಳರ ಕಾಲದಲ್ಲಿ ನಿರ್ಮಿಸಲಾಗಿದೆ ಎಂದು ನಂಬಲಾಗುತ್ತದೆ. ಈ ದೇವಾಲಯವನ್ನು ಮದ್ದೂರಮ್ಮ ದೇವಿಗೆ ಅರ್ಪಿತವಾದ ಪ್ರಾಚೀನ ದೇವಾಲಯವಾಗಿದೆ. ಈ ಐತಿಹಾಸಿಕ ದೇವಾಲಯವು ಈ ಪ್ರದೇಶದ ಪೂಜ್ಯ ಆಧ್ಯಾತ್ಮಿಕ ಕೇಂದ್ರವಾಗಿದ್ದು ಹತ್ತಿರದ ಮತ್ತು ದೂರದಿಂದಲೂ ಭಕ್ತರನ್ನು ಆಕರ್ಷಿಸುತ್ತದೆ. ಇದರ ಪೌರಾಣಿಕ ಮಹತ್ವ ಏನೆಂದರೆ, ಮದ್ದೂರಮ್ಮ ದೇವಿಯು ದಕ್ಷಿಣ ಭಾರತದಲ್ಲಿ, ವಿಶೇಷವಾಗಿ ಕರ್ನಾಟಕದಲ್ಲಿ ವ್ಯಾಪಕವಾಗಿ ಪೂಜಿಸಲ್ಪಡುವ ಮಾತೃದೇವತೆಯ ಒಂದು ಅಭಿವ್ಯಕ್ತಿ. ಅವಳನ್ನು ಗ್ರಾಮ ದೇವತೆಯಾಗಿ ಪೂಜಿಸುತ್ತಾರೆ ಮತ್ತು ಅನೇಕ ಕುಟುಂಬಗಳಿಗೆ ವೈಯಕ್ತಿಕ ರಕ್ಷಕ ದೇವಿಯಾಗಿ ಸೇವೆ ಸಲ್ಲಿಸುತ್ತಾರೆ. ಈ ದೇವಾಲಯವು ಮಾರ್ಚ್ ಅಥವಾ ಏಪ್ರಿಲ್ನಲ್ಲಿ ಆಚರಿಸಲಾಗುವ ವಾರ್ಷಿಕ ಭವ್ಯ ಉತ್ಸವಕ್ಕೆ ವಿಶೇಷ ಹಾಗೂ ವಿಭಿನ್ನ ಹೆಸರುವಾಸಿಯಾಗಿದೆ. ನಾವು ಈಗ ಆ ಸ್ಥಳವನ್ನು ನೇರವಾಗಿ ನಿಮ್ಮ ಮುಂದೆ ತೋರಿಸಲು ಇಷ್ಟಪಡುತ್ತೇವೆ. ನೋಡಿ, ಇದು ದೊಡ್ಡ ನಾಗಮಂಗಲದ ತೇರು, ಬೃಹತ್ತಾದ ತೇರು. ನೋಡಿ, ದೊಡ್ಡ ನಾಗಮಂಗಲ ಇದೇ ನೋಡಿ ತೇರು. ಮೊನ್ನೆ ಭಾನುವಾರ ರಥೋತ್ಸವ ದಿನ ಇದನ್ನು ಕೂಡ ಎಳೆದಿದ್ರು. ಮತ್ತು ಹಾಗೆ ಬಿದ್ದಿರೋದಲ್ಲಿದೆ ಮೇಲೆ ನೋಡೋಣ ಬನ್ನಿ. ನೋಡಿ, ಇದೇ ನೋಡಿ ತೇರು, ಇದೇ ಬಿದ್ದಿದ್ದು. ಇದೆಲ್ಲ ಆಲ್ರೆಡಿ ಇದು ಮಾಡಿದ್ದಾರೆ. ಪಕ್ಕದಲ್ಲಿ ತೇರಿದೆ ನೋಡಿ. ಇಲ್ಲಿ ಇದು ದೊಡ್ಡ ತೇರು. ಇದು ಕೋಣಪ್ಪನ ಅಗ್ರಹಾರದ್ದು ತೇರು ನೋಡಿ. ಆಲ್ರೆಡಿ ತೆಗೆದಿಟ್ಟವ್ರೆ. ಇಲ್ಲೇ ನೋಡಿ ಇಡೋದು. ಇದು ಶ್ರೀ ಮದ್ದೂರಮ್ಮ ದೇವಿ ಪ್ರಸನ್ನ, ಅಂದರೆ ಮದ್ದೂರಮ್ಮನ ತೇರಿದು. ಇದು ಉಸ್ಕೂರಲ್ಲಿದೆ ದೇವಸ್ಥಾನ. ಇವಾಗ ಅಲ್ಲಿಗೆ ಹೋಗೋಣ ಬನ್ನಿ. ನೋಡಿ, ಅಂದರೆ ನಾಗಮಂಗಲದ ದೊಡ್ಡ ನಾಗಮಂಗಲದ ತೇರು ಉರುಳಿ ಬಿದ್ದಿತ್ತು. ಇಲ್ಲಿ ಯಾವುದೇ ಥರ ಪ್ರಾಣ ಅಪಾಯ ಆಗಿಲ್ಲ, ಯಾರಿಗೂ ಕೂಡ ಪ್ರಾಣ ಹೋಗಿಲ್ಲ ಸದ್ಯಕ್ಕೆ. ಇವಾಗ ಅದೇ ಉಸ್ಕೂರಲ್ಲಿ ರಥ ಬಿದ್ದಿರೋದ್ರಿಂದ ಉಸ್ಕೂರಿಗೆ ಹೋಗೋಣ ಇವಾಗ. ನೋಡಿ, ಇದೇ ಉಸ್ಕೂರಲ್ಲಿ ಬಿದ್ದಿರ್ತಕ್ಕಂಥ ರಥ ಇಲ್ಲಿ ದಾರಿಲೇ ನಿಲ್ಲಿಸ್ಬಿಟ್ಟಿದ್ದಾರೆ. ಇದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಇವಾಗ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ನೋಡಿ, ಇದೇ ಮದ್ದೂರಮ್ಮನ ದೇವಸ್ಥಾನ, ಶ್ರೀ ಮದ್ದೂರಮ್ಮನ ದೇವಿ ದೇವಸ್ಥಾನ ನೋಡಿ ಇಲ್ಲಿದೆ. ಹೋಗೋಣ ಒಳಗಡೆ. ನಾನು ಮದ್ದೂರಮ್ಮನ ದೇವಸ್ಥಾನದ ಒಳಗಡೆ ಇದ್ದೀನಿ ನೋಡಿ. ಸುತ್ತುವರಿತಿದ್ದೀನಿ ನೋಡಿ. ನೋಡಿ, ಇಲ್ಲೇ ಇದ್ದಾರೆ ಮದ್ದೂರಮ್ಮ ದೇವಿ. ಕೈ ಮುಟ್ಕೊಂಬಿಡಿ ಎಲ್ಲರೂ ಕೂಡ. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ. ಇಲ್ಲಿ ನೋಡಿ ದೇವರು ನೋಡಿ, ಮದ್ದೂರಮ್ಮ ದೇವಿ.
ಸಾಕ್ಷಾತ್ ಪಾರ್ವತಿ ಅವತಾರ ಅಂತೆ ಮಧುರಮ್ಮ ದೇವಿ. ಹಾಗೆ ನೋಡಿ ಇಲ್ಲಿ ಎಲ್ಲ ಕಡೆ ಗಣೇಶ ದೇವರು ಕೂಡ ಇದೆ. ನೀವು ಇಲ್ಲಿ ದೇವಿಗೆ ವಿಶೇಷವಾಗಿ ಪೂಜೆನ ಮಾಡಿಸಿ ಹರಕೆ ಹೊತ್ಕೋಬೋದು. ಹಾಗೆ ನಿಮ್ಮ ಮನಸ್ಸಲ್ಲಿ ಏನಿದೆಯೋ ಅದನ್ನ ಬೇಡ್ಕೋಬೋದು. ನೋಡಿ ಇಲ್ಲಿ ಹೂವೆಲ್ಲ ಕೊಡ್ತಾರೆ. ನೋಡಿ ಇಲ್ಲಿ ಏನು ವಿಶೇಷ ಅಂದರೆ ಎಲ್ಲ ಗಂಟೆ ಕಟ್ಬಿಟ್ಟಿದ್ದಾರೆ, ಹರಕೆ ಹೊತ್ಕೊತಾರೆ. ಹರಕೆ ಏನಾದರೂ ಹೇಳಿದ್ರೆ ಇಲ್ಲಿ ದೊಡ್ಡ ದೊಡ್ಡ ಗಂಟೆಗಳನ್ನ ಕಟ್ತಾರೆ. ಇಲ್ಲಿನ ಅಂದರೆ ನಡ್ಕೊಂಬರ್ತಕ್ಕಂಥ ಹರಕೆ. ಹಾಗೆ ನೋಡಿ ಇಲ್ಲಿ ಪೂಜೆ ಮಾಡ್ತಾರೆ ಅರ್ಚಕರು. ನೋಡಿ ಇಲ್ಲಿ ಗಂಟೆಗಳು ನಿಮಗೆ ಕಾಣಸಿಗ್ತವೆ. ಹಾಗೆ ಇದು ಪುರಾತನ ಕಾಲದ ದೇವಸ್ಥಾನ ಅಲ್ವಾ. ಹಾಗೆ ಈ ಉತ್ಸವ ಮೂರ್ತಿಗಳು ಈ ದೇವಸ್ಥಾನದ ತುಂಬೆಲ್ಲ ಇದೆ. ಉತ್ಸವವಾದಾಗ ಇವನ್ನೆಲ್ಲ ಮೆರವಣಿಗೆಯಲ್ಲಿ ಉತ್ಸವಕ್ಕೆ ತಗೊಂಡೋಗ್ತಾರೆ. ನೋಡ್ಬೋದು, ಇದು ತುಂಬ ಪ್ರಾಚೀನ ಕಾಲದ ಒಂದು ದೇವಸ್ಥಾನ ಆಗಿದೆ. ಈಗ ಇದನ್ನು ಸ್ವಲ್ಪ ಆಲ್ಟ್ರೇಷನ್ ಮಾಡಿದ್ದಾರೆ. ಕಂಬಗಳಿಗೆ ಬೇರೆ ಬೇರೆ ರೀತಿಯ ಈ ಥರ ದೇವರುಗಳನ್ನ ಈ ಥರ ಎಲ್ಲ ಡಿಸೈನ್ ಮಾಡಿದ್ದಾರೆ. ನೋಡ್ಬೋದು ನೀವು, ಹಳೆಯ ಕಾಲದ ದೇವಸ್ಥಾನ ಎಷ್ಟೊಂದು ಸುಂದರವಾಗಿ ಕಾಣಿಸ್ತಿದೆ. ಇಲ್ಲಿ ಗಂಟೆಗಳ ನೋಡ್ತಾ ಇದ್ದರೆ ಏನೋ ಒಂಥರ ಮೈಯಲ್ಲಿ ಒಂಥರ ಭಾವ ಭಕ್ತಿ ಮೂಡುತ್ತೆ ಇಲ್ಲಿ ಈ ದೇವಸ್ಥಾನಕ್ಕೆ ಒಳಗಡೆ ಬಂದರೆ. ಹಾಗೆ ನೀವು ನೋಡ್ತಾ ಇರ್ಬೋದು, ಇಲ್ಲಿ ನಾಗದೇವರಿದೆ ಸೈಡಲ್ಲಿ. ಅದಕ್ಕೆ ಚಿನ್ನದ ಅಥವಾ ಮೇ ಬಿ ಬೇರೆ ಯಾವುದಾರ ಲೋಹದ್ದು ಹಾಕಿರ್ಬೋದು. ಅದಕ್ಕೆ ಆ ಒಂದು ಕವರ್ ಮಾಡಿರ್ಬೋದು, ಅದಕ್ಕೆ ಆಲ್ಟ್ರೇಷನ್ ಮಾಡಿದ್ದಾರೆ ನೋಡಿ. ಹಾಗೆ ನೋಡಿ ಇಲ್ಲಿ ಉತ್ಸವ ಮೂರ್ತಿಗಳು ತುಂಬಾ ಇದೆ. ನಾನು ಹೇಳಿದ ಪ್ರಕಾರವಾಗ ಉತ್ಸವ ಮೂರ್ತಿಗಳು ತುಂಬಾ ಇದೆ ಈ ದೇವಸ್ಥಾನದಲ್ಲಿ. ನೋಡಿ ದೇವಸ್ಥಾನ ತುಂಬ ಬರೀ ಉತ್ಸವ ಮೂರ್ತಿಗಳಿದೆ. ಇವು ಜಾತ್ರೆ ಮತ್ತು ಯಾವುದಾದ್ರೂ ಮಹೋತ್ಸವಗಳು ಇದ್ದರೆ ಈ ಒಂದು ಉತ್ಸವ ಮೂರ್ತಿಗಳು ಮೆರವಣಿಗೆ ಹೊರಡ್ತವೆ. ಎಲ್ಲದೂ ಕೂಡ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಬಸವನ್ನ ನೋಡೋಣ ಬನ್ನಿ. ನೋಡಿ ಇವ್ರು ಅಲಂಕಾರ ಮಾಡ್ತದೆ. ಅಣ್ಣ ದೇವಸ್ಥಾನ ಅಂತ ಇವಲ್ಲ? ಹೌದಾ? ದಿನ ಅಲಂಕಾರ ಮಾಡ್ತೀರಾ? ಬುಧವಾರ, ಸೋಮವಾರ, ಶುಕ್ರವಾರ. ಹೆಸ್ರೇನು ಇದ್ರದ್ದು? ಇದು ಭುವನೇಶ್ವರಿ, ಅದು ಭೈರವಿನಾ? ಓಹೋ ಹೌದು. ನೋಡಿ ಎರಡು ಬಸವಗಳಿದೆ. ಇದು ಭೈರವಿ, ಅದು ಭುವನೇಶ್ವರಿ. ಹೌದು. ನಾವು ಈಗ ಸುತ್ತೋರಿಯನ ಇದು ದೇವಸ್ಥಾನದ ಗರ್ಭಗುಡಿ. ಇಲ್ಲಿ ಅನ್ನಪ್ರಸಾದನೂ ಕೂಡ ಸಿಗುತ್ತೆ. ದಿನ ಇರುತ್ತೆ ಅಲ್ಲ ಅನ್ನಪ್ರಸಾದ ಅನ್ಸುತ್ತೆ, ನನಗೆ ಗೊತ್ತಿದ್ದ ಹಾಗೆ. ನೋಡಿ ನನಗೆ ಗೊತ್ತಿರಲಿಲ್ಲ ಪ್ರಸಾದ ಕೊಡ್ತಾರಂತ. ಒಂದು ವಾರದಿಂದ ಜಾತ್ರೆ ನಡೀತಾ ಇದೆ, ಮಧುರಮ್ಮನ ಜಾತ್ರೆ. ಇನ್ನೂ ಕೂಡ ಆಗಿಲ್ಲ. ತುಂಬಾ ಭಕ್ತಾದಿಗಳು ಬರ್ತಾವ್ರೆ. ಇಲ್ಲಿ ಹೋಗೋಣ ಇವಾಗ. ದೊಡ್ಡ ರಥ ನೋಡಲಿಕ್ಕೆ. ನೋಡಿ ತೇರು ಈ ಕಡೆ ಇದೆ, ತೋರಿಸ್ತೀನಿ ಬನ್ನಿ ನಿಮಗೆ. ಎಷ್ಟು ದೊಡ್ಡ ತೇರು ಅಂತಂದರೆ ಇದಕ್ಕಿಂತ ದೊಡ್ಡ ತೇರು ಧರೆಗುರುಳಿ ಬಿದ್ದಿದೆ. ನೋಡಿ ನೋಡಿ ಮಧುರಮ್ಮನ ತೇರು. ಯಪ್ಪ 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 ಎಷ್ಟು ಎತ್ತರ ಇದೆ ನೋಡಿ ಗುರು. ಗಗನ ಚುಂಬಿ ಗಗನಕ್ಕೆ ಚುಂಬನ ಕೊಟ್ಬಿಟ್ಟಿದೆ. ಅಷ್ಟೇ ಎತ್ತರ ಇದೆ ಈ ಒಂದು ತೇರು. ಆ್ಯಕ್ಚುಲಿ ಒಂದು ದುರ್ಘಟನೆ ಏನಂತಂದರೆ, ಈ ತೇರು ಎಳಿಬೇಕಾದ್ರೆ ಬಿದ್ದುಬಿಟ್ಟಿದೆ. ಅಂದರೆ ಮಳೆ ಗಾಳಿಗೆ, ಬಿರುಗಾಳಿಗೆ ಧರೆಗುರುಳಿ ಬಿದ್ದುಬಿಟ್ಟಿದೆ. ಆ ಒಂದು ತೇರನ್ನ ನಿಮಗೆ ತೋರಿಸ್ತೀನಿ ಬನ್ನಿ. ನೋಡಿ ಇಲ್ಲೆಲ್ಲ ಜಾಯಿಂಟ್ ವೀಲ್ಸು ಅವೆಲ್ಲ ಇದ್ದಾವೆ. ಆಲ್ರೆಡಿ ಇವಾಗೆಲ್ಲ ತೆಗಿತಾ ಇದ್ದಾರೆ. ಇದು ಆಲ್ರೆಡಿ ಒಂದು 10-15 ದಿನ ಆಯಿತು ಎಲ್ಲ ಇಲ್ಲೆಲ್ಲ ಜಾತ್ರೆ ಆಗ್ತಾ ಇರೋದು. ನಾನಿವಾಗ ಆ ತೇರೇನು ಧರೆಗುಳ್ದು ಬಿದ್ದಿತ್ತಲ್ಲ, ಆ ಒಂದು ತೇರ ಹತ್ರ ಹೋಗ್ತಾ ಇದ್ದೀನಿ. ಬನ್ನಿ ನೋಡೋಣ ಅಂತ ಹೋಗಿ. ನೋಡಿ ಇದು ಈ ಒಂದು ತೇರು ಎಳಿಬೇಕಾದ್ರೆ ಬಿದ್ದಂಥ ತೇರು ಇಲ್ಲಿದೆ ನೋಡಿ. ಇದೇ ತೇರು ಬಿದ್ದಿದ್ದು ಇಲ್ಲೇ ಹಾಕ್ಬಿಟ್ಟಿದ್ದಾರೆ. ಆ್ಯಕ್ಚುಲಿ ಇಲ್ಲೇ ಬಿದ್ದಿದ್ದು ಅನಿಸುತ್ತೆ. ಅಲ್ಲಿ ನೋಡೋಣ ಹೋಗ್ಬಿಟ್ಟಲ್ಲಿ ಏನೇನಾಗಿದೆ ಅಂತ. ನೋಡಿ ಇದೇ ತೇರು ನೋಡಿ ಬಿದ್ದಿದ್ದು ಇಲ್ಲಿದೆ. ಇಲ್ಲೇ ರೋಡಲ್ಲಿ ಹಾಕ್ಬಿಟ್ಟವ್ರೆ ಇದನ್ನ. ಬಿರುಗಾಳಿಗೆ ಬಿದ್ದಂತಹ ತೇರು ಶ್ರೀ ಮದ್ದೂರಮ್ಮನ ತೇರು, ಉಸ್ಕೂರಿನ ಮದ್ದೂರಮ್ಮನ ತೇರು ಬಿದ್ದಿದೆ. ಆಲ್ರೆಡಿ ಎಲ್ಲ ತೆಗ್ದಿದ್ದಾರೆ ನೋಡಿ.
ಅಲ್ಲಿ ನಾನು ಹಿಂದ್ಗಡೆ ನೋಡ್ಬೋದು ನೀವು, ಅಲ್ಲಿ ದೊಡ್ಡ ತೇರಿದೆ ನೋಡಿ, ಆ ಥರ ಇತ್ತು. ಅದನ್ನು ಕೂಡ ನೀವು ಕ್ಲಿಪ್ಸ್ ಹಾಕ್ತೀರಿ ನೋಡಿ. ನೋಡಿ ಭಾನುವಾರ ಸಂಜೆ ತೇರನ್ನು ಎಳಿತಾ ಇರ್ತಾರೆ. ತೇರು ತುಂಬಾ ಜನ ಇರ್ತಾರೆ, ತೇರನ್ನು ಎಳಿತಾ ಇರ್ತಾರೆ. ಈ ದೊಡ್ಡ ತೇರು ನೋಡಿ, ಇದು ಎಷ್ಟಂತಂದರೆ ಮುಗಲ ಚುಂಬಿ ಎತ್ತರವಾದಂತಹ ಒಂದು ತೇರಿದು. ಆ್ಯಕ್ಚುಲಿ ಇದು ವರ್ಲ್ಡಲ್ಲೇ ಯಾವುದೂ ಇಲ್ಲ ಈ ಥರ ತೇರು, ಅಷ್ಟೊಂದು ಎತ್ತರವಾಗಿದೆ. ಅಂದರೆ ವಿಶ್ವದ ಅತಿ ಎತ್ತರದ ತೇರು ಅಂತಲೇ ಹೇಳ್ಬೋದು ಇದು ತೇರು. ಈ ಒಂದು ತೇರನ್ನ ಮದ್ದೂರಮ್ಮ ದೇವಿಯ ತೇರನ್ನ ಇಲ್ಲೇ ಹಾಕ್ಬಿಟ್ಟಿದ್ದಾರೆ. ರಾಯಸಂದ್ರ ಅಂತ ಇದೆ ನೋಡಿ, ಇಲ್ಲಿ ರಾಯಸಂದ್ರದ ಮದ್ದೂರಮ್ಮ ತೇರು. ಹಾಗೆ ಇದು ಉಸ್ಕೂರು ನೋಡಿ, ಇಲ್ಲಿ ದೊಡ್ಡ ತೇರಿದೆ ನೋಡಿ. ಮುಗಿಲೆತ್ತರಕ್ಕೆ ಚುಂಬನ ಮಾಡಿದೆವು. ಟೋಟಲ್ 2 ತೇರಿತ್ತು, ಅದರಲ್ಲಿ 1 ತೇರು ಧರೆಗುರುಳಿ ಬಿದ್ದಿದೆ, ನೆಲಕ್ಕೆ ಅಪ್ಪಳಿಸಿದೆ ನೋಡಿ. ಇನ್ನೂ ಕೂಡ ಜಾತ್ರೆ ಇದೆ. ತುಂಬ 15 ದಿನಗಟ್ಟಲೆ ಈ ಒಂದು ಜಾತ್ರೆ ನಡೆಯುತ್ತೆ. ಇಲ್ಲಿ ಸುತ್ತಮುತ್ತಲು ಬೆಂಗಳೂರಲ್ಲಿ ಸುತ್ತಮುತ್ತಲು ನಡೀತಕ್ಕಂಥ ಜಾತ್ರೆಯಲ್ಲಿ ಇದು ಒಂದು ದೊಡ್ಡ ಜಾತ್ರೆ ಅಂತಲೇ ಹೇಳ್ಬೋದು. ಅದರಲ್ಲಿ ಈ ತೇರಂತೂ ಸ್ಪೆಷಲ್ಲಾಗಿ ಅಂದರೆ ವಿಶೇಷವಾಗಿರುತ್ತೆ. ಯಾಕಂದರೆ ಮುಗಿಲ ಚುಂಬನದ ಒಂದು ತೇರು ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ನೋಡಿ ಮದ್ದೂರಮ್ಮನ ದೇವಸ್ಥಾನ ಅಲ್ಲಿದೆ ನೋಡಿ, ಬೆರಳಿ ತೋರಿಸ್ಬಾರ್ದು, ಅಲ್ಲಿದೆ. ಇಲ್ಲೆಲ್ಲ ಒಂದು ವಿಡಿಯೋ ಮಾಡಿದ್ದೆ ನಾನು, ಒಂದು ರೀಲ್ಸ್ ಮಾಡಿದ್ದೆ, ಅದನ್ನು ಕೂಡ ಹಾಕ್ತೀನಿ, ಅದು ಯಾವ್ದು ಮಾಡಿದ್ದೆ ಅಂತ. ಇಲ್ಲಿ ಮದ್ದೂರಮ್ಮನಿಗೆ ಖಾರ ಮಂಡಕ್ಕಿ ಅಂತಂದರೆ ಪ್ರಸಾದ ಅಂತಂದರೆ ತುಂಬ ಇಷ್ಟ. ಅದಕ್ಕೆ ಇಲ್ಲಿ ತುಂಬಾ ಖಾರ ಮಂಡಕ್ಕಿ ಪ್ರಸಾದ ಮಾಡ್ತಾರೆ ನೋಡಿ. ಇಲ್ಲೇ ಬಿದ್ದಿತ್ತು ಆ ಒಂದು ತೇರು. ಹಳೆಪುರಿ ಎಲ್ಲ ಶೇಂಗಾ ಬೀಜಗಳು ಮತ್ತು ಪಕೋಡ, ಜಿಲೇಬಿ, ಮೈಸೂರು ಪಾಕು ಇದೆ. ಖಾರದ ಅಂದರೆ ಇದೇನ ಪ್ರಸಾದ ಇದೆ ಮೇನ್ ಇಲ್ಲಿ, ಖಾರ ಮಂಡಕ್ಕಿನ ಪ್ರಸಾದ ಇದು. ಕಳ್ಳೆಪುರಿ ಅದೇ ಫೇಮಸ್ ಆಗಿರೋದು ಇದೆ ಕಳ್ಳೆಪುರಿ. ಇಲ್ಲಿ ನೋಡಿ, ಇಲ್ಲಿ ಖಾರ ಕಳ್ಳೆಪುರಿ ಸಿಕ್ಕಾಪಟ್ಟೆ ಇಲ್ಲಿ ಪ್ರಸಾದ ಅಂತಲೇ ಕೊಡ್ತಾವ್ರಿ. ಇಲ್ಲಿ ವೆರೈಟಿ ಟೈಪ್ ಆಫ್ ಪ್ರಸಾದ ಇದೆ. ಇದು ಕಳ್ಳೆಪುರಿ ನೋಡಿ, ಖಾರ ಬೂಂದಿ, ಇದು ಮಿಕ್ಸ್ಚರು, ಜಿಲೇಬಿ ಎಲ್ಲ ಇದೆಲ್ಲ, ಮೈಸೂರು ಪಾಕು, ಜಿಲೇಬಿ, ಪಕೋಡ ಎಲ್ಲ ಇದೆ ನೋಡಿ. ಇಲ್ಲಿ ನೋಡಿ ಎಷ್ಟೊಂದು ವೆರೈಟಿ ಖಾರ ಇದೆ. ವಾವ್, ಬಿಸಿ ಜಿಲೇಬಿನ ನೀವೇ ಮಾಡ್ತೀರದಲ್ಲ? ಬಿಸಿ ಜಿಲೇಬಿ ಮತ್ತೆ ಬಿಸಿ ಪಕೋಡ. ಬಿಸಿ ಮೈಸೂರು ಪಾಕು, ಬಿಸಿ ಮೈಸೂರು ಪಾಕು, ಬಿಸಿ ಜಿಲೇಬಿ, ಬಿಸಿ ಪಕೋಡ ನೀವೇ ಮಾಡ್ತೀರಾ? ಎಲ್ಲ ಮಿಕ್ಸರ್ ಎಲ್ಲ ನಾವೇ ಮಾಡ್ತೀವಿ. ಇಲ್ಲಿ ಜಾಸ್ತಿ ಹೋಗೋದು ಈ ಇದರಲ್ಲಿ. ಇಲ್ಲಿ ಪ್ರಸಾದ ಅಂತ ತಗೊಂಡು ಹೋಗ್ತಾರಾ? ಸ್ಪೆಷಲ್ ಪ್ರಸಾದ ಅಂತಂದ್ರೆ ಇದೆ, ಮೈಸೂರು ಪಾಕು, ಜಿಲೇಬಿ ಮತ್ತೆ ಪಕೋಡ. ಅದು ಇಷ್ಟ ಆಗಿದೆ ಇಲ್ಲಿ, ಅದರ ಇಷ್ಟ ಆಗಿ ಫೇಮಸ್ ಆಗಿದೆಯಲ್ಲ, ಚೆನ್ನಾಗಿರುತ್ತೆ ತಿನ್ನಕ್ಕೋಸ್ಕರ. ಅದಕ್ಕೋಸ್ಕರ ಇಲ್ಲಿ ತಗೊಂಡು ಹೋಗ್ತಾರೆ. ಜಿಲೇಬಿ ಮತ್ತೆ ಪಕೋಡ ಮತ್ತೆ ಮೈಸೂರು ಪಾಕು ಎಲ್ಲ ಅರ್ಧ ಕಾಲು ಕೆಜಿ, ಅರ್ಧ ಒಳಗೆಲ್ಲ 1 ಕೆಜಿ, ಅರ್ಧ ಕೆಜಿ ಈ ಥರ. ಹೌದಾ? ಓಹೋ ನೋಡಿ, ಈ ಜಾತ್ರೆ ಏನಿದೆ, ಈ ತಿನಿಸುಗಳು, ಈ ಪ್ರಸಾದ ಏನಿದೆ ಮತ್ತು ಈ ಜಾತ್ರೆ ಏನಿದೆ ಸೀದಾ ಯುಗಾದಿವರೆಗೆ ಇರುತ್ತಂತೆ. ಎಷ್ಟು ದಿನ ಅಂತಂದ್ರೆ ಒಂದು 20 ದಿನ 25 ದಿನ, ಒಂದು ತಿಂಗಳು ಫುಲ್ಲು ಜಾತ್ರೆನೇ. ಈ ತಿಂಗಳು ಫುಲ್ಲು ಜಾತ್ರೆನೇ ಆಗಿದ್ದಿಲ್ಲಿ ಮಾರ್ಚಲ್ಲಿ. ಇಲ್ಲಿ ಅಪ್ಪು ಬಾಸ್ದೊಂದು ಫ್ಲೆಕ್ಸ್ ಇದೆ, ಅದರ ಪಕ್ಕದಲ್ಲೇ ಇದೆ ನೋಡಿ. ಅಲ್ಲಿ ನೋಡಿ ನಮ್ಮ ಕರ್ನಾಟಕದ ಬಾವುಟ ಕಾಣಿಸ್ತಿದೆ. ಗಗನಚುಂಬಿ ಒಂದು ತೇರಿದೆ ಅಲ್ಲಿ. ಎಷ್ಟು ಸುಂದರವಾಗಿ ಕಾಣಿಸ್ತಿದೆ ನೋಡಿ ಅಲ್ಲಿ. ಬಾ 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 ನೋಡಿ, ನಮ್ಮ ಕರ್ನಾಟಕದ ಫ್ಲಾಗ್ ಇದೆ. ಹಾಗೆ ಗಗನಚುಂಬಿ ತೇರಿನ ಮೇಲಿದೆ ನಮ್ಮ ಕರ್ನಾಟಕದ ಫ್ಲಾಗು. ನೀವು ನೋಡ್ತಿರ್ಬೋದು ಎಷ್ಟು ಎತ್ತರವಾಗಿದೆ ನೋಡಿ. ಮತ್ತು ಹಾಗೆ ಎಷ್ಟು ಸುಂದರವಾಗಿ, ಎಷ್ಟು ಆಕರ್ಷಣೀಯವಾಗಿ ಕಾಣಿಸ್ತಿದೆ ನೋಡಿ ಈ ಒಂದು ಉಸ್ಕೂರಿನ ಮದ್ದೂರಮ್ಮನ ತೇರದು. ವಾವ್, ಬ್ಯೂಟಿ ಅಲ್ವಾ? ನೋಡಿ, ಈ ಒಂದು ತೇರನ್ನ ಭಾನುವಾರ ಸಂಜೆ ಎಳಿತಾರೆ ತೇರನ್ನ. ಇಲ್ಲಿ ಇದೇ ರಥಬೀದಿ ಇದು. ಆ್ಯಕ್ಚುಲಿ ಈ ರಥಬೀದಿಯಲ್ಲಿ ಎಳಿತಾ ಹೋಗ್ತಾರೆ. ಆ ಕಡೆ ಅದು ಬಂದಂತಹ ಬಿರುಗಾಳಿ ಹಾಗೆ ಮಳೆಗಾಳಿಯಿಂದ ಧರೆಗುಳಿದು ಬೀಳುತ್ತೆ. ಅದರಿಂದ ಇಬ್ಬರು ಸತ್ತೋಗ್ತಾರೆ. ಒಬ್ಬರು ಇಲ್ಲೇ ಸ್ಪಾಟ್ ಆಗ್ತಾರೆ, ಮತ್ತು ಹಾಸ್ಪಿಟ್ಲಿಗೆ ತಗೊಂಡೋದಂಥ ಒಬ್ಬರು ಸತ್ತೋಗ್ತಾರೆ. ಇದು ಉಸ್ಕೂರು ಗ್ರಾಮ ಇದರಿಂದ. ಅದಕ್ಕೆ ಮೇನ್ ಕಾರಣ ಏನಂತಂದರೆ ಮಳೆಗಾಳಿ ಬಂದಿರೋದ್ರಿಂದನೇ ಕಾರಣ. ಮತ್ತು ಆ ದೇವರು ಎಲ್ಲ ನೋಡ್ಕೋಬೇಕು, ಎಲ್ಲ ನೋಡ್ತಿರ್ತಾನೆ ದೇವರು. ಏನೇನೋ ಕೆಟ್ಟದು ಏನೇನು ಒಳ್ಳೇದು ಎಲ್ಲ ನೋಡ್ತಿರ್ತಾನೆ ದೇವರು. ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.